ಯಾವ ಮೊರಬ ತಾಲೂಕಲ್ಲ ಮೊರಬ ಬೆಳಗ್ಗೆ ನೋಡಿ ಶಿವಮೊಗ್ಗ ಯಾವುದು ಇದು ಭದ್ರಾವತಿ ಅದು ಶಿಕಾರಿಪುರ ಎಲ್ಲೂ ಸಿಕ್ಕಾಪಟ್ಟೆ ಮನೆ ಸಿಕ್ಕಾಪಟ್ಟೆ ಮನೆ ಈಗ ನೋಡಿ ಆಮೇಲೆ ನಿಂತ್ಕೊಂಡು ಹೋಗುತ್ತೆ ವರ್ಷ ಕಟ್ಟಲ್ಲ ಯಾವಾಗ ಸ್ಟಾರ್ಟ್ ಮಾಡಕ್ಕೆ ಹೋದ್ರೆ ನಿಂತ್ಕೊಂಡು ಹೋಗ್ಬೇಕು ಇಲ್ಲ ಈಗ ಕೊಂಡಿದ್ದೀವಿ ನಾವು ಕೊಂಡಿದ್ದೀವಿ ಎಲ್ಲ ಪುಟ್ಟ ಇಟ್ಕಿದಾವೆ ಅದಕ್ಕೆ ಒಂದು ಅಡುಗೆ ಮನೆ ಅಲ್ವಾ ಇದೆಲ್ಲ ಮಾಡ್ಕೊಂಡ ಮೇಲೆ ನೀವು ಆ ಕಡೆ ಮನೆ ಕಟ್ಟಬೇಕಂತ ಮಾಡಿದ್ದೀರಿ ಆ ಕಡೆ ಮನೆ ಕಟ್ಟಕ್ಕೆ ಯಾವುದೇ ಕಾರಣಕ್ಕೂ ಆಗೋದೇ ಇಲ್ಲ ಅದೆಲ್ಲ ಫೌಂಡೇಶನ್ ಯಾವಾಗ ಹಾಕಿದ್ರು ಅವಾಗಳಿಂದ ತಲೆ ಮೇಲೆ ಕಲ್ಲು ಹಾಕೊಂಡಂಗೆ ಎಲ್ಲ ಸ್ಟಾಪ್ ಆಗಿದೆ ಅಲ್ಲಿಂದ ಏನೂ ಮಾಡೋಕ್ಕಾಗ್ತಿಲ್ಲ ನಿಮಗೆ ಒಂದು ಇದು ಓಕೆ ಇದು ನೋಡಿ ಫೈನಾನ್ಷಿಯಲಿ ಸಮಸ್ಯೆ ಆಗ್ತೈತೆ ಮನೆ ಆಗಿ ಮತ್ತೆ ನಮ್ಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಾ ಐತೆ ಅರ್ಥ ಆಯ್ತು ಅಲ್ವಾ ಹೆಣ್ಣು ಮಕ್ಕಳಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗತ್ತೆ ಯಾಕೆ ಅಂತಂದ್ರೆ ನೋಡಿ ಈ ಪ್ಲಾಟ್ಫಾರ್ಮ್ ಇದೆಯಲ್ಲ ಇದು ಪ್ಲಾಟ್ಫಾರ್ಮ್ನ ಮಣ್ಣು ಹಾಕೊಳ್ಳಿ ಸರ್ ಹೈಟ್ ಮಾಡಿ ಅದಕ್ಕಿಂತ ಹೈಟ್ ಮಾಡಿ ಇದೆಲ್ಲ ಹೈಟ್ ಮಾಡಿ ಅಲ್ಲಿ ಆ ಕಡೆ ನೀರು ಹಾಕಿದ್ರೆ ಆ ಕಡೆ ಹೋಗ್ಬೇಕು ನೀವೇನು ಸಿಮೆಂಟ್ ಹಾಕ್ಬೇಡಿ ಮಣ್ಣು ಹಾಕೊಳ್ಳಿ ಸಾಕು ಸರಿ ಹೋಗುತ್ತೆ ಸರಿನಾ ಅಲ್ಲ ಇರಲಿ ಅದು ಹೇಳ್ತೀನಿ ಸ್ವಲ್ಪ ಮಣ್ಣು ಹಾಕ್ಕೊಂಡ್ರೆ ಆರೋಗ್ಯದಲ್ಲಿ ವ್ಯತ್ಯಾಸ ಹೆಣ್ಮಕ್ಳಿಗೆ ಆರೋಗ್ಯದ ತೊಂದರೆ ಆಗಿದೆ ತಾನೆ ಹಾಸ್ಪಿಟಲ್ ಇದ್ದಾರಾ ನಾವು ಹಳೆ ಮನೆ ಇದ್ದೀವಿ ಹಳೆ ಮನೆಯಲ್ಲಿ ಏನು ಸಮಸ್ಯೆ ಅಂತ ಬಿಟ್ಟು ಇಲ್ಲಿ ಬಂದಿದ್ದೀವಿ ಬಂದೀಗ ಜನವರಿ 15 ನಂತರ ಇಲ್ಲಿ ಬಂದಿವಿ ಅಷ್ಟೇ ನಿಮ್ಗೆ ಒಂದು ಎರಡು ಸರಿ ಫೋನ್ ಮಾಡಿದೆ ಸರಿ ಓಕೆ ಸ್ವಲ್ಪ ಮಣ್ಣು ಹಾಕ್ಸಿ ಫಸ್ಟ್ ಬನ್ನಿ ಇಲ್ಲಿ ಮಾಡಿರೋ ತಪ್ಪೇನು ಅಂತ ಅಂದ್ರೆ ಇಲ್ಲಿ ನೋಡಿ ಇದೇನಿದು ಇದೆಲ್ಲ ಇದು ದನ ಕಟ್ತೀವಿ ಹಾಕ್ಯಂಗಿದ್ರೆ ಅಲ್ಲಿವರೆಗೆ ಹಾಕೊಳ್ಳಿ ಕೊನೆಯವರೆಗೆ ನಾನು ಮನೆ ಕೊನೆಯವರೆಗೆ ಹಾಕೊಳ್ಳಿ ಇಲ್ಲಿ ಅಡುಗೆ ಮಾಡಕ್ಕೆ ಅಡುಗೆ ಮಾಡೋಣ ಅಂತ ಮಾಡಿದ್ವಿ ಅದು ಬಕರಿನೇ ಕರೆಕ್ಟ್ ಮನೆ ಅದು ಕಟ್ಟಕ್ಕೆ ಯಾರು ಬರ್ತಾನೆ ಇಲ್ಲ ನಿಮ್ಮ ಒಂದು ಕೆಲಸ ಮಾಡಿದೆ ಅದಿರಲಿ ಅದು ಕಟ್ಬೋದು ಅದನ್ನ ಕಟ್ಟಿ ನೀರು ಈ ಕಡೆ ಬೆಳಂಗ್ ಮಾಡಿ ಈ ಕಡೆ ಅಥವಾ ಈ ಕಡೆ ಬೆಳಂಗ್ ಮಾಡಿ ಸರಿ ಸರ್ ಇದು ಇದೇನಿದೆಯೋ ಯಾವುದೇ ಕಾರಣಕ್ಕೂ ಬಾಗಿಲಿಡಬೇಡಿ ಅಲ್ಲ ಇದು ಬೇಡ ಇಲ್ಲಿ ಕಿಟ್ಕಿಟ್ಬೇಡಿ ತಪ್ಪೇನಿಲ್ಲ ಯಾವುದೇ ಕಾರಣಕ್ಕೂ ಬಾಗಿಲಿಡಬೇಡಿ ನಾನು ಹೇಳ್ತೀನಿ ಹೊರಗಡೆ ಎಲ್ಲಿ ಹೋಗ್ಬೇಕು ಅಂತ ಕಾರಣ ಇದು ಮೋಸ್ಟ್ ಡೇಂಜರಸ್ ಮನೆ ಗುಂಡಿ ಇರ್ಲಿಲ್ಲ ಗುಂಡಿ ಆ ಕಡೆ ಮಾಡ್ಕೋಬೇಕು ಆ ಕಡೆ ಪೈಪ್ ಆ ಕಡೆ ಬಿಟ್ಕೊಂಡು ಇದು ಹಂಗೆ ಇದ್ರೆ ಮನುಷ್ಯನಿಗೆ ನಿಮ್ಮ ಮೇಲೆ ತೊಂದರೆ ಆಗುತ್ತೆ ಗಂಡು ಮಕ್ಕಳಿಗೆ ನೀವು ಮಾಡೋ ಕೆಲಸಗಳು ಭಾರಿ ತೊಂದರೆ ಆಗುತ್ತೆ ನೋಡಿ ಆಯ್ತು ಗುರುಗಳೇ ನೀವು ಹೇಳಿದ್ರಿ ಅಂತಂದ್ರೆ ಅಂದ್ರೆ ನನಗೇನು ಅದಾಯ್ತಾ ಯಾಕೆ ಇಷ್ಟು ಹೊತ್ತು ಹೇಳ್ತಾ ಇದ್ದೀನಿ ತೊಂದರೆ ಆಗುತ್ತೆ ಅಷ್ಟು ಅಂತ ಮುಚ್ಚಿಬಿಡ ಎಲ್ಲಿ ತಗೋಬಹುದು ಅಂತಂದ್ರೆ ಇಲ್ಲಿ ತಗೋಬಹುದು ಬೇಕಾದ್ರೆ ಎಲ್ಲಿ ತಗೋಬಹುದು ಬೇಕಾದ್ರೆ ನಾವು ಹೊರಗೆ ಹೋಗಿ ಏನು ತೊಂದರೆ ಇಲ್ಲ ಅಲ್ಲೆಲ್ಲ ಹೋಗ್ಬೋದು ನೀವು ಈ ಕಡೆ ಒಂದು ತಗೊಂಡು ಓಡಬಹುದು ಇಲ್ಲಿಂದ ಒಂದು ಅರ್ಧ ಅಡಿ ಒಳಗೆ ಅರ್ಧ ಅಡಿ ಬಿಟ್ಟು ತಗೋಬಹುದು ಬಾಗಲ್ ತಗೊಳ್ಳಿ ಏನು ತೊಂದರೆ ಇಲ್ಲ ತಲೆ ಕೆಡ್ಸ್ಕೊಬೇಡಿ ಆ ಕಡೆ ನೀರು ಹಾಕಿ ಅದೆಲ್ಲ ಫುಲ್ ಹೈಟ್ ಮಾಡ್ಕೊಳ್ಳಿ ಫಸ್ಟ್ ಹೈಟ್ ಮಾಡ್ಕೊಳ್ಳಿ ಈಗ ಸದ್ಯದ ಪರಿಸ್ಥಿತಿ ಇರಲಿ ತೊಂದರೆ ಆಗಿರಲಿ ಆಮೇಲೆ ಇಲ್ಲಿಂದ ಬಂದು ಹೋಗು ಅಲ್ವಾ ಕರೆಕ್ಟಲ್ಲ ತೊಂದರೆ ಮಾಡ್ಕೊಳೋದು ಯಾಕೆ ಅದು ಫಸ್ಟ್ ಬಾಗ್ಲಾಕ್ತು ಅದನ್ನ ಸರಿನಾ ಫಸ್ಟ್ ಮಣ್ಣು ಹಾಕೋದು ಮಣ್ಣು ಒಂದು ಎರಡು ಸರ್ಚಿ ಫುಲ್ ಮಣ್ಣು ಹಾಕಿ ಆ ಕಡೆ ಆ ಮೂಲೆಗೆ ನೀರು ಹಾಕಿದ್ರೆ ಈ ಕಡೆ ಬಂದ್ಬಿಡ್ಬೇಕು ಅವ್ರು ನೀರು ಟೋಟಲ್ ಈ ಕಡೆ ಬಂದ್ಬಿಡ್ಬೇಕು ನಾನು ಇಳಿಬಾರ್ದು ಸರಿನಾ ಬೇಕು ಹಂಗೆ ಬಂದ್ಬಿಡ್ಲಂಗೆ ಆ ಒಂದು ಪಾತ್ರ ತಲೆಟಲ್ಲಿ ನಿಮ್ಗೆ ಸೋರಿಲ್ಲ ನಿಮಗೆ ದೂರ ಆಯ್ತು ಅಂದ್ರೆ ಈ ಮನೆ ಟಚ್ ಮಾಡೋದಂಗೆ ಪಕ್ಕದಲ್ಲಿ
ಮತ್ತೆ ಸುಮ್ಮನೆ ಅಲ್ಲಿ ಬಿಟ್ಟಿದ್ರೆ ಅಲ್ಲಿ ಅಲ್ಲಿ ಇದು ಮಾಡಿದ್ರೆ ಟ್ಯಾಂಕ್ ಮಾಡ್ಕೊಂಡು ಬಿಡು. ಹಾ ಪೈಪ್ ಅಲ್ಲಿ ಬೇಡ, ಅಲ್ಲಿ ಯಾವುದೇ ಕಾರಣಕ್ಕೂ ಮಾಡಕ್ ಬರಲ್ಲ, ಅಪಘಾತಗಳಾಗ್ತವೆ. ನಿನ್ಗೆ ತೊಂದರೆ ಆದ್ರೆ ಏನ್ ಬರುತ್ತೆ? ನನಗೆ ತೊಂದರೆ ಮಾಡ್ಕೊಬೇಡಪ್ಪ, ಹೌದಿಲ್ಲ? ನಾನು ಬಂದು ತೊಂದರೆ ಆದ್ರೆ ನಿನಗೆ ಗೊತ್ತಿಲ್ಲದೆ ತೊಂದರೆ ಆದ್ರೆ ಬೇರೆ ವಿಚಾರ. ನಿನಗೆ ಗೊತ್ತಿಲ್ಲದೆ ಮಾಡ್ಕೊಂಡಿರ್ತೀರಾ ಅಲ್ವಾ? ಏನ್ ಮಾಡ್ತೀರಾ? ನಿಮ್ಮ ಹೆಸರೇನು? ಅಶೋಕ್. ಏನ್ ಮಾಡ್ತೀರಾ ಅಶೋಕ್ ಅವ್ರೆ? ಸೊರಬಂದಿ ಎಷ್ಟು ಕಿಲೋಮೀಟರ್ ಅಂತ ಹೇಳಿದ್ದು? ಸೊರಬಂದಿ 2 ಕಿಲೋಮೀಟರ್ ಆಗುತ್ತೆ. ಇದು ಬಿದಿಕ್ಕು ಮನೆ. ಸದ್ಯಕ್ಕೆ ಅದೇನು ಕಟ್ಟಕ್ ಹೋಗ್ಬೇಡಿ, ಆ ಸಾಮಾನೆಲ್ಲ ಪೂರ್ತಿ ಅದೆಲ್ಲ ಪೂರ್ತಿ ಕಿತ್ತಾಕ್ಬಿಟ್ಟು ಹಿಂದಕ್ಕೆ ಹಾಕೊಂಡ್ಬಿಡಿ. ಸಾಮಾನು ತಂದು ಇಟ್ಟಿಗೆ ಅವೆಲ್ಲ ತಂದು ಈಗ ಏನು ಕಟ್ಟಕ್ ಹೋಗ್ಬೇಡಿ, ಸುಮ್ಮನೆ ಇರ್ರಿ. ಅರ್ಥ ಆಯ್ತಾ? ಇರೋದ್ರಲ್ಲಿ ಇರಮ್ಮ ಇಲ್ಲಿ. ಇದು ಇದನ್ನ ಫಸ್ಟ್ ಆ ಡೋರ್ ಮುಚ್ಚಿ ಅದನ್ನ ಹೈಟ್ ಮಾಡ್ಕೊಂಡು ಸ್ವಲ್ಪ ನೀವು ಒಂದು 6 ತಿಂಗಳು ಸುಮ್ಮನಿರೋ, ಆಮೇಲೆ ಮಾಡ್ಕೋ, ಸರಿನಾ? ಇದ್ರಲ್ಲಿ ಚೆನ್ನಾಗಿ ಬೆಳೆದು ಮಾಡ್ಕೋ. ಸಾಲ ಮಾಡಿ ಯಾಕೆ ಮಾಡ್ಕೊಳ್ತೀಯ? ಅರ್ಥಲ್ವಾ? ಅದು ಫಸ್ಟ್ ಎಲ್ಲ ಕ್ಲಿಯರ್ ಮಾಡೋಣ. ಎಲ್ಲ ತಗೊಂಡ್ಬಿಟ್ಟು ಎಲ್ಲ ಸಾಮಾನ್ಯ ಹಿಂದಕ್ಕೆ ಹಾಕೊಂಡು ಸದ್ಯಕ್ಕೆ ಹಿಂದಕ್ಕೆ ಹಾಕೊಳ್ಳಿ. ಸುಮ್ಮನೆ ವ್ಯಾತ್ರದ್ದು ವೇಸ್ಟ್ ಎಲ್ಲ ತಗೊಂಬಂದು ಹಿಂದಕ್ಕೆ ಹಾಕೊಳ್ಳಿ. ಇಟ್ಟಿಗೆಲ್ಲ ತೂಕ ಆಗ್ಲಿ ಹಿಂದೆ, ಮನೆ ಪಕ್ಕಕ್ಕೆ ಆ ಕಡೆ ಹಿಂದೆ ತೂಕ ಆಗ್ಲಿ. ದರಿ ಬೇಡ, ಈಗ ಹಿಂದಕ್ಕೆ ಹಾಕೊಂಡ್ಬಿಡಿ. ಅಲ್ಲಿದ್ದೀರ ಜಾಗ. ಮನೆ ಪಕ್ಕಕ್ಕೆ ಎಲ್ಲಿ ಹಾಕೋಬೇಡಿ, ಇಲ್ಲಿ ಹಾಕೋಬೇಡಿ, ಇಲ್ಲಿ ಹಾಕೋಬೇಡಿ. ಎಲ್ಲ ಹಾಕೊಂಡೆ ಮತ್ತೆ ಮುಗಿ ಬಿದ್ದೋಗೈತೆ, ನಿಂತೋಗೈತೆ ಮನೆ. ಸರಿನಾ?